ಇವಾಗ ಕಿಟ್ಟಿ ಪಾರ್ಟಿ ಹೋಗ್ತಾ ಇದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಜೊತೆಲೆಲ್ಲಾದ್ರೂ ಹೋಗ್ತಾ ಇದ್ರ ಇಲ್ಲ ಸೋಲೋ ಟ್ರಿಪ್ ಹೋಗ್ತಾ ಇದ್ರು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಹೆಣ್ಣು ಬಂದ್ರೆ ಪಾಲ್ ಕಟ್ಟಿಕ್ಕೋದು ಬಾತ್ರೂಮ್ ಕಡಿಯೋದು ಬರೀ ಇದೆ ಹೋಗ್ಲಿ ಬಿಡಿ ಅಜ್ಜಿ. ಆದ್ರೂ ನಮ್ಮ ಮನೆಯಲ್ಲಿ ಇದ್ದಾಗ ನಾವು ಇಂಡಿಯಾದಲ್ಲಿ ಕೆಲಸದವಳು ಅವಳು ಫೋನ್ ಮಾಡಿದ್ರೆ ಎಷ್ಟು ಹವ ಇಟ್ಟಿದ್ಲು ಗೊತ್ತೇನ್ರಿ? ಅವಳು ಎಷ್ಟು ಹವ ಇಟ್ಟಿದ್ಲು? ಅವಳು ಫೋನ್ ಮಾಡಿದ್ರೆ ನಮ್ಮ ಮನೆಯಲ್ಲಿ ಗಡ 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 ಅಂತ ನಡೆದೋದು. ಯಾಕೆ ಇವ ಅಲ್ಲ ಮತ್ತೆ ನಮ್ಮ ಮನೆಯವರು ನಿಮ್ಮ ಮನೆಯವರು ಯಾಕೆ ನಡೆದವರು ಅಲ್ಲ. ಅವಳು ಬಂದಿಲ್ಲ ಅಂದ್ರೆ ಎಲ್ಲಾ ಕೆಲಸ ಅವರೇ ಮಾಡ್ತಿದ್ರು. ಅದಕ್ಕೆ ಫುಲ್ ಗಡ ಗಡ ಅಂತ ನಡೆದೋರು. ಈ ಸುರೇಶ ಬನ್ನಿ ಚೆನ್ನಾಗಿದ್ದೀರಾ? ನಾವು ಅವರೆಲ್ಲ ಒಟ್ಟಿಗೆ ನಾಟಕ ಮಾಡ್ತೋದು. ಹೌದಾ? ನಾನು ಅವರು ಇದ್ರು ಒಂದೇ ರೋಡಲ್ಲಿ ಹಾಡಾಡ್ಕೊಂಡು ಹೋಗ್ತಾ ಇದ್ವಿ. ಹೌದಾ? ಅವ್ರು ಹಾಡಾಡ್ತಾ ಇದ್ರು, ನಾನು ಹೋಗ್ತಾ ಇದ್ದೆ. ಅಜ್ಜಿ ಸುರೇಶ್ ನನಗೆ ಕಂಫರ್ಟಬಲ್ ಸಿಟ್ ನೆಕ್ಸ್ಟ್ ಪ್ರಸನ್ನ. ಓಕೆ ಅಜ್ಜಿ, ಎಲ್ಲರೂ ಕೂತ್ಕೊಳ್ರಪ್ಪ. ಬನ್ನಿ 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 ಬನ್ನಿ. ಲೇಟಾಗಿ ಬಂದ್ರು, ಲೇಟ್ ಆಗದೆ ಬಂದಿದ್ದೀರಾ ಬನ್ನಿ. ಎಲ್ಲ ಕೂತ್ಕೊಳ್ಳಿ. ಆಮೇಲೆ ಉಂಟ್ರಾತಿದ್ರ ಮಾತಾಡಿದ್ರು ಅಂತ. ಓಕೆ ಅಜ್ಜಿ ಹೇಳಿ ಅಜ್ಜಿ. ಅದೇ ಕೆಲಸಗಳ ಬಗ್ಗೆ ಹೇಳ್ತಾ ಇದ್ದಲ್ಲ. ಹೌದು, ಕೆಲಸದ ಬಗ್ಗೆ ಹೇಳ್ತಾ ಇದ್ರಿ. ಏನು ಹೇಳ್ತಾ ಇದ್ದೀರಾ? ವಯಸ್ಸಾದ ನನ್ನ ಮಗಳು ಜಾಸ್ತಿ ಏನ್ ಹೇಳ್ತಾ ಇದ್ರು? ಅದೇ ಕೆಲಸದವಳು ಹವ ಇಟ್ಟಿದ್ದಾಳೆ ಅಂತ. ಹೌದು, ಹವ ಇಟ್ಟಿದ್ದಾಳೆ ಅಂತ. ಮೊನ್ನೆ ಫೋನ್ ಮಾಡಿದ್ಲು. ಬರಕ್ ಮುಂಚೆ ಫೋನ್ ಮಾಡಿದ್ಲು. ಅಂತ ಫೋನ್ ಮಾಡಿದ್ಲು. ಇನ್ನು ನಾನು ಹೇಳಿದ್ರೆ ಹೋಗ್ತಿಟ್ ಕಣೆ ಅಮ್ಮ ನಂಗೆ ಯಾಕೋ ಮನೆ ಹುಷಾರಿಲ್ಲ, ಬರ್ತೀನಿ ನಾಳೆ ಬರ್ತೀನಿ ಅಂತ ಹೇಳ್ತಿರೋದು. ಬರಲೇ ಇಲ್ಲ ರೀ. ನಮ್ಗೆ ಯಾವ ತಿಂಡಿ ಇಷ್ಟ ಆಗಿದ್ಯೋ ತಿಂಡಿದ್ಯೋ ನಮ್ಮ ಮನೆಯವ್ರಿಗೆ ಅದೆಲ್ಲ ಗೊತ್ತಿಲ್ಲ. ಅವ್ರಿಗೇನು ಇಷ್ಟ ಆಗೋ ಅದೇ ಮಾಡ್ತೀವಿ. ತಪ್ಪಿ ನಮಗೆ ಚೆನ್ನಾಗಿರೋದು ಮಾಡ್ತಿದ್ರೆ ನಮ್ಗೆ ಇಷ್ಟ ಇರೋದು ಅವಳಿಗೆ ಸ್ವಿಗ್ಗಿಯಿಂದ ತರಿಸಿ ಕೊಡ್ತೀವಿ. ನಮ್ಮಲ್ಲಿ ಆಮೇಲೆ ಮೊನ್ನೆ ಏನ್ ಮಾಡಿದಾಳೆ, ನಾನು ಅಮ್ಮವ್ರೆ 2 days ಬರೋದಿಲ್ಲ ಅಂತ ಹೇಳಿದೆ. ಆಮೇಲೆ ಗೋಳಿ ಚಿಕನ್ ತಗೊಂಡ್ಬಂದ್ರು. ಪಾತ್ರೆ ಎಲ್ಲ ತುಂಬಿಕೊಂಡು ಈ ಕಡೆ ಬಟ್ಟೆ ಎಲ್ಲ ತುಂಬಿಕೊಂಡು ಎತ್ಕೊಂಡು ಹೋಗ್ತಾ ಇದ್ದಾಳೆ. ನಿಂತ್ಕೊಳ್ಳಿ, ಯಾಕೆ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೆ ಚೀಲದಲ್ಲಿ ತುಂಬಿಕೊಂಡು ಅಂತ ಕೇಳಿದೆ. ಏನಂದ್ರು, ಇಲ್ಲ ಅಮ್ಮವ್ರು 2 ದಿನ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂತ.